ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಡೀ ಕುಟುಂಬದಲ್ಲಿ ಅವರೇ ಆಧಾರ ಸ್ತಂಭ. ಮನೆಯಲ್ಲಿ ಆಗು ಹೋಗುಗಳು ಎಲ್ಲ ನೋಡ್ತಿದ್ದಾರೆ ಅವರು. ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ದುಃಖ ತರಿಸೋವಂಥ ವಿಷಯ. ನಮ್ಮದು ಮದುವೆ ಆಗಿ 41 ವರ್ಷ ಕಂಪ್ಲೀಟ್ ಆಯಿತು. ಆಗ್ಲಿಂದನೂ ನೋಡಿರೋ ಅಂಥವ್ರು ಇವತ್ತು ಅವರು ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರಲಿಲ್ಲ. ಮಾತೃನ ರೂಪದಲ್ಲೇ ಇರ್ತಾಯಿದ್ರು. ಮನೆಯಲ್ಲಿ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಅಳಿಯಂದಿರು, 4 ಜನ ಸೊಸೆಯರು. ಎಲ್ಲರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ಮೊಮ್ಮಕ್ಕಳುಗಳನ್ನ ಮತ್ತು ದೊಡ್ಡ ಸಾಹೇಬರು. ಇವತ್ತು ನಾವು ಹೆಸ್ರು ಹೇಳೋಕೆ ಒಂಥರ ಇದು ಅವ್ರ ಹೆಸರು. ದೊಡ್ಡ ಸಾಹೇಬ್ರದ್ದು ರಾಜಕಾರಣ ಆಗು ಹೋಗುಗಳು, ಮನೆಗೆ ಬರೋವಂಥ ಜನ, ಆಮೇಲೆ ನಡೆಯುವಂಥ ಕಾರ್ಯಕ್ರಮ ಫಂಕ್ಷನ್ನು ಅಟೆಂಡ್ ಆಗೋದು, ದೇವಸ್ಥಾನದ ಪೂಜೆ ಪ್ರತಿ ಒಂದೂ ಅಟೆಂಡ್ ಮಾಡ್ತಾಯಿದ್ರು. ಒಂಥರ ನಮಗೆ ಅನ್ಸೋದು ಅವ್ರು ವಯಸ್ಸಿಗೆ ಮೀರಿ ಮಾಡ್ತಾಯಿದ್ದಾರೆ ಅಂತ. ಅದೇ ರೀತಿ ಮಾಡ್ತಾಯಿದ್ರು. ಎಲ್ಲ ಒಂದು ಯಾರು ಮನೆಗೆ ಬಂದು ಕರೆದಿರ್ತಾರೆ ಅಂಥವ್ರ ಮನೆಗೆ ಹೋಗದೇ ಇರ್ತಿರಲಿಲ್ಲ. ಮಾತ್ರ ಹೋಗಿ ಅವ್ರ ಮಕ್ಕಳುಗಳನ್ನ ಮದುಮಕ್ಕಳನ್ನ ಅರಸಿ ಅವ್ರಿಗೇನಾದರೂ ಉಡುಗೊರೆ ಕೊಟ್ಟು ಅಕಸ್ಮಾತ್ ಊಟ ಮಾಡಿಕೊಂಡು ತಾಂಬೂಲ ತಗೊಂಡು ಮನೆಗೆ ಬರ್ತಾಯಿದ್ರು. ಆ ಥರದ್ದು ಒಂದು ಇದು ಹಾಸನ ಜಿಲ್ಲೆಗೆ ತುಂಬ ಒಡನಾಟ. ಅವರ ತವರ ಮನೆಯೂ ಹಾಸನ ಜಿಲ್ಲೆನೇ, ಯಜಮಾನ್ರ ಮನೆಯೂ ಹಾಸನ ಜಿಲ್ಲೆನೇ. ಹಾಗಾಗಿ ಅವ್ರಿಗೆ ಇಲ್ಲಿ ಅವಿಭಾಜ್ಯ ಸಂಬಂಧ, ಅವಿಭಾಜ್ಯ ಸಂಬಂಧ. ಈ ಒಂದು ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಅಲ್ದೇ ಕರ್ನಾಟಕದಿಂದ ಯಾರೇ ಕೋಲಾರ ಕಡೆಯವರಾಗಲಿ, ಚಿತ್ರದುರ್ಗ ಕಡೆಯವರಾಗಿರಲಿ, ಅಥವಾ ಈ ಕಡೆ ಎಲ್ಲಿ ಮೈಸೂರು ಭಾಗದವರಾಗಿರಲಿ, ಅಥವಾ ತುಮಕೂರು ಭಾಗದವರಾಗಿರಲಿ, ಯಾರೇ ಬಂದು ಅಮ್ಮ ನಾವು ಇಂಥವ್ರು ಅಮ್ಮ ಹಿಂಗಂದ್ರೆ ಹಾಂ ಹೌದಪ್ಪ ಕೂತ್ಕೊಳ್ಳಿ. ಅವ್ರು ಏನು ವಿಮರ್ಶನೆ ಮಾಡ್ತಿರೋ ತರ್ಕನೇ ಮಾಡ್ತಿದ್ದಿಲ್ಲ. ಕೂತ್ಕೊಳ್ಳಿ, ಅವ್ರಿಗೆ ಕಾಫಿ ಕೊಡಿ, ತಿಂಡಿ ಕೊಡಿ, ಊಟ ಕೊಡಿ. ಹೇಗೆ ಮಾತಾಡಿಸ್ತೀರಂದರೆ, ನೀವು ಏನು ಮಾಡ್ಕೊಂಡಿದ್ದೀರಪ್ಪ, ಅವ್ರೇನಾರು ಅವ್ರದ್ದು ವೃತ್ತಿ, ನಿಮ್ಗೆ ಎಷ್ಟು ಜನ ಮಕ್ಕಳು, ಆ ಥರ ಅಮ್ಮ ಅವ್ರನ್ನ ಎಷ್ಟು ಚೆನ್ನಾಗಿ ಒಂಥರ ಅವರ ನಿಕಟವಾಗಿ ಹತ್ರಕ್ಕೆ ತಗೊಬಿಡ್ತಾಯಿದ್ರು. ತಗೊಂಡು ಮಾತಾಡಿಸಿ ಅವ್ರ ಕುಟುಂಬದ ಬಗ್ಗೆ ಕೇಳಿ ಮಾಡಿ ಅವ್ರಿಗೆ ಅದೇ ಒಂದು ಸಂತೋಷ. ನಾವು ಹೋದಾಗ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕೇಳಿದ್ರು, ಅದು ಅವ್ರಿಗೆ ಸಂತೋಷ. ಅದು ಇವತ್ತು ಇಷ್ಟೊಂದು ಜನರು ಮನಸ್ಸನ್ನು ಗೆದ್ದಿದ್ದಾರೆ. ಇಷ್ಟೊಂದು ಜನರು ಪ್ರತಿಯೊಬ್ಬರಿಗೂ ಅಮ್ಮ ಬೇಕು, ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂದರೆ ಅದು ಅಮ್ಮನ ನಡವಳಿಕೆಯಿಂದ. ಹಾಗಾಗಿ ನಮ್ಮ ಮಾವವ್ರಿಗಂತೂ ತುಂಬ ಬೆನ್ನೆಲುಬಾಗಿದ್ದರು. ಪ್ರತಿಯೊಂದೂ ಮನೆಯಲ್ಲಿ ಯಾವ ಆಗು ಹೋಗುಗಳು, ನಡೆಯೋ ಫಂಕ್ಷನ್ಗಳು ಯಾವುದೇ ಇದ್ದಿದ್ರೂ ಮನೆ ಜವಾಬ್ದಾರಿ ಹೊರ್ತಾಯಿದ್ರು. ಮನೆಯಲ್ಲಿ ಸೊಸೆಯರುಗಳದ್ದಾಗಲಿ, ಹೆಣ್ಮಕ್ಳದ್ದಾಗಲಿ ಪ್ರತಿಯೊಂದು. ಕಳೆದ ಸ್ವಲ್ಪ ದಿವಸದಿಂದ ಅವ್ರಿಗೆ ಉಸಿರಾಟದ್ದು ತೊಂದರೆ ಇತ್ತು. ಹಾಗಾಗಿ ಹಿಂದೆ ಒಂದು ಸಲ ಅಪೋಲೋ ಹಾಸ್ಪಿಟ್ಲಲ್ಲಿ ಕೂಡ ಅಡ್ಮಿಟ್ ಮಾಡಿದ್ದು. ಅಲ್ಲಿ ಚೇತರಿಸ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದಮೇಲೆ ಮತ್ತೆ ಇವಾಗ 5 ದಿವಸ ಆಯಿತು. ಮಂಗಳವಾರ ಸ್ವಲ್ಪ ಅಸ್ವಸ್ಥರಾದರು ಮನೆಯಲ್ಲಿ. ಆಮೇಲೆ ನಾವು ಬುಧವಾರ ಅಡ್ಮಿಟ್ ಮಾಡಿದ್ದು ಮಣಿಪಾಲ್ ಹಾಸ್ಪಿಟಲಿಗೆ. ಸೊ ಈ ಸಲ ಸ್ವಲ್ಪ ಸಿವಿಯರ್ ಅಂತಾರೆ, ತುಂಬ ಉಸಿರಾಟಕ್ಕೆ ಭಾಳ ತೊಂದರೆ ಇತ್ತು. ಹಾಗೂ ಈಗೂ ಅಂದರೆ ಒಂದು 24 ಅವರ್ಸ್ ಆದಮೇಲೆ ಅವರು ಅಬ್ಸರ್ವೇಷನ್ ಇಟ್ಟು ಆದಮೇಲೆ ಎಲ್ಲ ಸ್ವಲ್ಪ ಚೇತರಿಸ್ಕೊಂಡ್ರು. ನಮಗೆ ಅನ್ನಿಸ್ತು ಪರವಾಗಿಲ್ಲ, ಈಗ ಒಂದು 30% ಚೇತರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಡಾಕ್ಟ್ರುಗಳು ಹೇಳೋದ್ರ ಮೇಲೆ ನಾವು ಡಿಪೆಂಡು. ಹಾಗಾಗಿ ಮೊದಲಿಂದನೂ 5% ಚೇತರಿಸ್ಕೊಂಡಿದ್ದಾರೆ. ಹೀಗೆ ಹೇಳ್ತಾ ಕೊನೆಗೆ 30%ವರೆಗೂ ಬಂತು. ನಮ್ಮ ಮಾವ ಅವ್ರು ಬಂದಾಗ ಅವ್ರ ಕಣ್ಮುಂದೆನೇ ನಮ್ಮ ಮಾವ ಕೈ ಹಿಡ್ಕೊಂಡಿದ್ದಂಗೆ ಜೀವ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರು. ಹೌದು, ಅವರು ಮನೆಗೆ ಯಾರೇ ಬಂದರು, ಈಗ ಅವ್ರ ಮಕ್ಕಳು ನಿರುದ್ಯೋಗಿಗಳು ಡಿಗ್ರಿ ಮಾಡಿದ್ದಾರೆ ಅಂತ ಬಂದರೆ ಎಲ್ಲೋ ಒಂದು ಔಟ್ಸೋರ್ಸು ಕೆಲಸದ್ದು ಜಾಬ್ದು ಹೇಳಿ ಎಲ್ಲೋ ಒಂದು ಕೆಲಸದ್ದು ಹೇಳಿ ಕಳಿಸ್ಕೊಡ್ತಾಯಿದ್ರು. ಅವ್ರಿಗೇನಾದರೂ ಸಂಬಳ ಬರೀ 12,000 ಕೊಡ್ತಾನೆ, ಇಲ್ಲಪ್ಪ ಮನೆ ಕಡೆ ಬಡವ ಇದ್ದಾನೆ, ಇನ್ನೊಂದು 2-3 ಸಾವಿರ ಹೆಚ್ಚಾಗಿ ಕೊಡಿ, ಈ ಥರ ಹೇಳಿ ಮತ್ತೆ ಕೊಡಿಸೋರು. ಆಮೇಲೆ ಯಾರು ಮದುವೆ ಮಾಡ್ತಾಯಿದ್ದೀವಿ, ಮನೆ ಕಡೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಕಷ್ಟ ಅಂದರೆ ಅವರಿಗೆ ಮದುವೆ ಸ್ವಲ್ಪ ಇಷ್ಟು ಅಷ್ಟು ಅಂತ ಹೇಳ್ತಿರ್ಲಿಲ್ಲ, ಸುಮ್ಮನೆ ತಂದು ಕೊಡ್ತಾಯಿದ್ರು. ಈ ಥರದ್ದೆಲ್ಲ ಭಾಳ ಮಾಡಿದ್ದಾರೆ. ಅಂದರೆ ತುಂಬ ಅವ್ರು ಏನಾರು ಆಸ್ಪತ್ರೆ ಬರ್ತಾರೆ, ನೀವು ಮನೆಯಿಂದ ಅಡುಗೆ ಮಾಡ್ಕೊಂಡು ತಂದು ದೇವೇಗೌಡರು ಬಂದ್ರು, ಅಮ್ಮವ್ರು ಬಂದ್ರು, ಹೌದು, ತಿಂಡಿ ಊಟ ನೀವು ತಂದು ಅವ್ರಿಗೆ. ನಾನು ಇದುವರೆಗೆ ನನಗೆ 41 ವರ್ಷ ಕಂಪ್ಲೀಟ್ ಆಯಿತು ಮದುವೆಯಾಗಿ. ನಾನು ಇವತ್ತುವರೆಗೆ ನಮ್ಮ ಮಾವ ಇಲ್ಲ ಫಂಕ್ಷನ್ನು ಕಾರ್ಯಕ್ರಮ ಅಂಥ ಕಡೆ ಹೋದ ಕಡೆ ಪಬ್ಲಿಕ್ಸ್ ಜೊತೆ ಅಲ್ಲಿ ಅಡುಗೆ ಮಾಡಿಸಿದ್ದವ್ರ ಮನೆ ಊಟ ಮಾಡಿರಿದ್ದಾರೆ ಅಪರೂಪದಂಗೆ. ಇಲ್ಲ ನಮ್ಮ ಮಾವ ಈಗ ಉಳಿತಾರೆ ಅದೆಲ್ಲ ಅಂತ ಅಂದರೆ
ಅವ್ರು ಎಲ್ಲೇ ಇರಲಿ, ಹಾಸನದಲ್ಲೇ ಇರಲಿ, ಇನ್ನೊಂದು ಜಾಗದಲ್ಲೇ ಇರಲಿ, ಅವರು ಕ್ಯಾನ್ವಸ್ಗೂ ಕೂಡ ಮಾಡೋಣಾಗಂಥ ಕಾಲದಲ್ಲೂ ಕೂಡ ನಾನು ಮನೆಯಿಂದನೇ ಅಡುಗೆ ಮಾಡಿ ಊಟಕ್ಕೆ ಕಳಿಸ್ತಿದ್ದು. ಅತ್ತೆಗಾದರೂ ಅಷ್ಟೇ, ಮಾವಂಗೂ ಅಷ್ಟೇ. ಅತ್ತೆ ಇಲ್ಲೇ ಆಲ್ಟಾಗರು. ಆಮೇಲೆ ಇಲ್ಲಿ ಸ್ವಲ್ಪ ಮೆಟ್ಲು ಹತ್ತಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹರದನಹಳ್ಳಿ ಮನೆಯಲ್ಲಿ ಇರ್ತಿದ್ರು. ನಾವು ಹೋಗಲ್ಲೇ ಇರ್ತಿದ್ವಿ. ಇಲ್ಲಿಂದ ಅಡುಗೆ ಮಾಡಿ ಹುಡುಗರೆಲ್ಲ ತೊಗೊಂಬರೋರು, ಒಟ್ಟಿಗೆ ಇರ್ತಾಯಿದ್ವಿ. ನಮ್ಮ ಕೊನೆಯ ದೇವೇಗೌಡರು ಹೂವು ಮುಡಿಸಿದ್ರು ಲಾಸ್ಟ್ಗೆ. ಅವರು ನಮ್ಮ ಅತ್ತೆಯವರು ತುಂಬ ಶಿವಭಕ್ತರು, ತುಂಬ ಅಂದರೆ ತುಂಬ ಶಿವಭಕ್ತರು. ನಮಗೆ ಮನೆ ದೇವರು ಶಿವ. ಹಾಗಾಗಿ ಅವರು ಪ್ರತಿ ಸೋಮವಾರ ಪಂಚಾಮೃತ ಅಭಿಷೇಕ ಎಲ್ಲ ಮಾಡೋರು. ಹಾಗಾಗಿ ತುಂಬ ಶಿವಂದು ಧ್ಯಾನ ಮಾಡೋಕ್ಕೆ ಕೂತ್ಬಿಟ್ರೆ 1 ಗಂಟೆ ಕಣ್ಣೇ ಬಿಡ್ತಿರ್ಲಿಲ್ಲ. ಅವ್ರಿಗೆ ಒಂದು ಸತಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ತಾಯಿದ್ದಾರೆ, ಹಿಂಗೆ ದೀಪದ ಹಿಂಗೆ ಹಿಡ್ಕೊಂಡಿದ್ದಾರೆ, ಅದು ಕೈಗೆ ತಗಲಿಬಿಟ್ಟಿದೆ. ಅದು ಸ್ಕಿನ್ನು ಸುಟ್ಟಿದ್ರೂ ಕೂಡ ನಮ್ಮ ಅತ್ತೆಗೆ ಅರಿವಿಗೆ ಬಂದಿರಲಿಲ್ಲ. ಅದು ಬಲ್ದ ಕೈನಲ್ಲಿ ಗೊತ್ತೇ ಆಗಿರಲಿಲ್ಲ ಕೈ ಸುಟ್ಟಿದಾಗ. ಅಲ್ಲೇ ಓಡಾಡ್ತಾ ಇದ್ದಾರೆ ಯಾರೋ, ಅಯ್ಯೋ ಅಮ್ಮನ ಸೀರೆ, ಅಮ್ಮಂದು ಇದು ಹಚ್ಕೊಂಡಿದ್ದ ಅವರ ಚಿಕ್ಕ ಮಗಳು ಎಲ್ಲ ನೋಡಿ ಆಗ ತಕ್ಷಣ ಏಳಿಸ್ಬಿಟ್ಟು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿಸಿದ್ರು. ನಮ್ಮ ರೇವಣ್ಣ ಸಾಹೇಬ್ರು ಚಿಕ್ಕ ತಂಗಿ ಅಲ್ಲೇ ಮನೆಯಲ್ಲೇ ಡಾಕ್ಟ್ರುಗಳಿರ್ತು, ಹೆಂಗೋ ಮಾಡಿಸ್ತಾ ಅವರೇ ನೋಡ್ಕೊತಾ ಇದ್ದಿದ್ದು. 2 ಹೆಣ್ಮಕ್ಳೇ ಪಾಪ ನೋಡ್ಕೊತಾ ಇದ್ದದ್ದು ಎಲ್ಲ ಅಲ್ಲೇ. ಹಾಗಾಗಿ ಅಲ್ಲಿ ಮಾಡಿಸಿದ್ರು. ಅಷ್ಟು ಶಿವಧ್ಯಾನ ಮಾಡೋಕ್ಕೆ ಕೂತ್ಬಿಟ್ರೆ ಏನಾಗ್ತಿದೆ ಅಂತ ಅದ್ರ ಕಡೆ ಗಮನ ಕೂಡ ಹರಿಸ್ತಾನೆ ಶಿವಂದು ಧ್ಯಾನ ಮಾಡ್ತಾ ಕೂತ್ಕೊಬಿಡೋರು. ನಮ್ಮ ರೇವಣ್ಣ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ಮೇಡಮ್. ಎಲ್ಲ ಹೇಳು ಬರ್ತಾ ಇದೆ ಮೇಡಮ್ ಅವ್ರಿಗೆ. ಅವ್ರ ತಾಯಿ ತಂದೆ ಅಂದರೆ, ನಾನು ದೇವಸ್ಥಾನದಲ್ಲಿರೋ ಗುಡಿ ಒಳಗಡೆ ಇರುವಂಥ ದೇವ್ರನ್ನ ಅವರು ಈಕ್ವಲ್ ಮಾಡ್ಕೋತಾರೆ. ಅವ್ರನ್ನ ಅವ್ರ ಥರ ಅಂತ ತಂದೆ ಸಮಾನವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಹೇಗೆ ಶಿವಪಾರ್ವತಿನ ನಾವು ಫೋಟೋದಲ್ಲಿ ವಿಗ್ರಹದಲ್ಲಿ ಪೂಜಿಸ್ತೀವೋ ಹಂಗೆ ಅವ್ರ ತಂದೆ ತಾಯಿನ ಪೂಜಿಸ್ತಾರೆ. ಹಾಗಾಗಿ ಅವ್ರಿಗೆ ದುಃಖ ಜಾಸ್ತಿ. ನಾವು ನಿನ್ನೆಯಿಂದ ಮಾತೇ ಕಡಿಮೆ ಮಾಡಿದ್ದೀನಿ ನಾನು ಅವ್ರ ಜೊತೆ. ಯಾಕೆಂದರೆ ಮಾತಾಡಿದ್ರೆ ಸಾಕು ಜಾಸ್ತಿ ಹೇಳ್ತಾರೆ, ಅದಕ್ಕೆ ಮಾತು ಕಡಿಮೆ ಮಾಡ್ಕೊಂಡಿದ್ದೀನಿ. ಇಲ್ಲಿದ್ದೇನು ಕೆಲಸ ಇದೆ ಅದನ್ನು ಮಾಡಿಸ್ತಾ ಇದ್ದೀನಿ. ಹರದನಹಳ್ಳಿನಲ್ಲಿ ಇವಾಗ ಅಂತ್ಯಕ್ರಿಯೆಗೆ ಜಾಗದಲ್ಲಿ ಏನೇನು ಕೆಲಸ ಇದೆ ಅದನ್ನು ರೇವಣ್ಣ ಸರ್ ಮಾಡಿಸ್ತಾ ಇದ್ದಾರೆ. ಊರು ಕಂಡ್ರೆ ಒಂದಷ್ಟು ವಿಶೇಷವಾದ ಪ್ರೀತಿ. ಹೌದು, ಒಂದು ಹೊಳೆನರಸೀಪುರ ಅಂದರೆ ಸಾಕು ಜೀವ. ಯಾಕೆಂದರೆ ಅವರ ತವ್ರ ಮನೆ, ಗಂಡನ ಮನೆ ಎರಡೂ ಕೂಡ ಹೊಳೆನರಸೀಪುರ ತಾಲೂಕಲ್ಲೇ ಇರೋದು, ತಾಲೂಕಿನೊಳಗಡೆನೇ ಇರೋದು. ಹಾಗಾಗಿ ಅವ್ರಿಗೆ ಭಾಳ ಪ್ರೀತಿ, ಭಾಳ ಇದು ಏನು ಅಂತ. 2001ನೇ ಇಸ್ವಿ ಅದೊಂದು ಕರಾಳ ಗಳಿಗೆ ನೀವು ಕೂಡ ಅಲ್ಲಿ ಅವತ್ತು ಏನಾಯ್ತು ನೀವು ನೆನ್ಸ್ಕೊಂಡ್ರೆ? ಕೂಡ ದೊಡ್ಡ ಸವಾಲನ್ನ ಫೇಸ್ ಮಾಡಿ, ನೀವು ಫೇಸ್ ಮಾಡಿದ್ರಿ, ಅವರು ಫೇಸ್ ಮಾಡಿದ್ರಿ. ಅಂದರೆ ಈಗ ನಾವು ಅವತ್ತು ರೇವಣ್ಣವ್ರ ಮೇಲೆ ಆ್ಯಸಿಡ್ ಹಾಕಬೇಕು ಅಂತ ಅಂದ್ಕೊಂಡಿದ್ದದ್ದು. ಅದು ನಮ್ಮನ್ನು ಫಸ್ಟ್ ಟಾರ್ಗೆಟ್ ಇರಲಿಲ್ಲ. ನಾವು ರೇವಣ್ಣವ್ರೊಬ್ರಿಗೆ ಮೇಲೆ ಹಾಕಬೇಕು ಅಂತ ನಾನು ಅಮ್ಮಂದು ಇರಲಿಲ್ಲ ಫಸ್ಟ್. ಅವ್ರದ್ದು ರೇವಣ್ಣವ್ರು ಅವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋದ್ರು, ಮಗನ ಕರ್ಕೊಂಡು, ಸೂರಜ್ ಅವ್ರನ್ನ ಕರ್ಕೊಂಡು. ಆವಾಗ ನಾ ಮತ್ತೆ ದೇವಸ್ಥಾನಕ್ಕೆ ಯಾವಾಗಲೂ ಒಟ್ಟಿಗೆ ಹೋಗೋದು. ನಾವು ಇಬ್ಬರು ಹೋದ್ವಿ ದೇವಸ್ಥಾನಕ್ಕೆ ಶಿವರಾತ್ರಿ ದಿವಸ, ಫೆಬ್ರವರಿ 21 ವೆಡ್ನೆಸ್ಡೇ. ಅಲ್ಲಿ ನಾವು ಕೂತ್ಕೊಂಡು ಪೂಜೆ ಮಾಡಿಸ್ಬೇಕಾದ್ರೆ ಈ ಘಟನೆ ನಡೀತು. ಹಾಗಾಗಿ ನಮ್ಮ ಅತ್ತೆಗೆ ಒಂದು 60-65% ಬರ್ನ್ ಆಗಿಬಿಡ್ತು. ಅವರು ಉಳಿದು ಬಂದದೇ ಭಾಳ ಕಷ್ಟ, ಮಿರಾಕಲ್, ಪುನರ್ಜನ್ಮ ನಮ್ಮತ್ತೆ ಅವ್ರದ್ದು. ಆದರೂ ಅದನ್ನೆಲ್ಲ ಜಯಿಸಿ ಅದನ್ನೆಲ್ಲ ಗೆದ್ದು ಬಂದು ನಾನು ಹೀಗೆ ಇರಬೇಕು ನಾನು ಅಂತ ಹೇಳಿ, ಅಂದರೆ ನನ್ನ ಮನೆಗೋಸ್ಕರ, ಜನಕ್ಕೋಸ್ಕರ ನಾನು ಇರಬೇಕು, ಇದೇ ಥರ ಇರಬೇಕು ಅಂತ ಆ ಒಂದು ಏನು ದೇಹದಲ್ಲಿ ಸ್ಕಾರ ಆಗಿತ್ತೋ ಅದನ್ನು ಕೂಡ ಗಮನಿಸ್ಕೊಳ್ಳಿಲ್ಲ. ಏನು ಇವೆಲ್ಲ ಕಲೆಗಳಿದ್ವು ಅದನ್ನು ಲೆಕ್ಕಕ್ಕಿಡ್ದಂಗೆ ಅದನ್ನು ಘಟನೆ ಮರ್ತೇ ಬಿಟ್ಟರು 1 ವರ್ಷ ಆದಮೇಲೆ. ನಿಜ ಹೇಳ್ತೀನಿ, ಅವತ್ತು ನಮ್ಗೆ ಆಮೇಲೆ ಗೊತ್ತಾಯಿತು ಅವ್ರಿಗೆ ಕನ್ವೆನ್ಷನ್ ಆಗಿತ್ತಂತೆ. ಅವರು ಆ್ಯಸಿಡ್ ಹಾಕ್ತಾರೆ 2 ಹುಡುಗರಿಗೂ. ನಮ್ಮ ಮಾವ ನಮ್ಮ ಅತ್ತೆನಿಗೆ ಹಿಂಗಾಗಿದೆ, ಅವ್ರ ಫಾದರ್ಗೆ ಕ್ಯಾನ್ಸರ್ ಆಗಿತ್ತು. ಯಾರು ಈ ಆ್ಯಸಿಡ್ ಹಾಕಿದ್ರಲ್ಲ ಹುಡುಗರು ತಂದೆಗೆ. ನಮ್ಮ ಅತ್ತೆ ಹತ್ರ ಬಂದು ಅಂದ್ರಂತ, ನಮ್ಮ ಅತ್ತೆ ಹೋಗಲಿ ಬಿಟ್ಬಿಡಿ, ಅವೆಲ್ಲ ಏನು ಬೇಡ. ಅವರೆಷ್ಟು ಎಷ್ಟು ಹೇಗೆ ಉದಾರ ಮನಸ್ಸಿನಿಂದ ಆ ಮಟ್ಟದಲ್ಲಿದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ. ಅವಾಗ ಹೇಗೆ ಹೇಳ್ತಾರೆ ಬೇರೆ ಹೆಣ್ಮಕ್ಳು ಹೇಳೋರ ಪಾಪ. ಅಷ್ಟು ಆಗಿದ್ದಾಯಿತು, ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ತುಂಬ ಹೌದು ಆ ಸಮಯದಲ್ಲಿ ತುಂಬ ಹಾನಿಯಾಗಿತ್ತು ದೇಹದಲ್ಲಿ. ಆಮೇಲೆಲ್ಲ ಸ್ವಲ್ಪ ರಿಕವರಿ. ನಮಗೆ 25 ವರ್ಷ 6 ತಿಂಗಳಾಯಿತು ನಮ್ಮದು ಘಟನೆ ನಡೀತು. ಹಾಗಾಗಿ ಹಾಸ್ಪಿಟ್ಲಲ್ಲಿ ದೇವೇಗೌಡರು ನೋಡಿದ್ರ ಅವರು ಹೂವೆಲ್ಲ ಮುಡಿಸಿದ್ರು? ನೋಡ್ಲಿಕ್ಕೆ ಆಗಲಿಲ್ಲ. ಅಂದರೆ ನಮ್ಮ ಅತ್ತೆ ಕಣ್ಣು ಮುಚ್ಚಿದವರು ಕಣ್ಣು ತೆರೀಲಿಲ್ಲ. ಫಸ್ಟ್ ಡೇ ಸ್ವಲ್ಪ ಅಲ್ಗಾಡಿಸಿದ್ರೆ ಕೂಗಿದ್ರೆ
ಸ್ವಲ್ಪ ಕಣ್ಣು ಓಪನ್ ಮಾಡ್ತಿದ್ರು. ಆಮೇಲೆ ಸೆಕೆಂಡ್ ಡೇಯಿಂದ ಇನ್ನು ಅದೂ ಇಲ್ಲ. ಅದಾದಮೇಲೆ ನಮ್ಮ ಮಾವ ಅದೇ ಗವಿ ಗಂಗಾಧರೇಶ್ವರ ದೇವಸ್ಥಾನ ಶಿವನ ಪೂಜೆ ಇದೆಲ್ಲ ಮಾಡಿಸಿ ಅಭಿಷೇಕ ಎಲ್ಲ ಮಾಡಿಸಿ ಅದೆಲ್ಲ ತೀರ್ಥ ಪ್ರಸಾದ ಡೈಲಿ ನಮ್ಮ ಮಾವ ಬರೋರು ಅಲ್ಲಿ. ಅಮ್ಮನ ಹತ್ರ ಸ್ವಲ್ಪ ಟೈಮ್ ಇರ್ತೀರಿ, ಐ ಸಿ ಯುನಲ್ಲಿ ಜಾಸ್ತಿ ಟೈಮ್ ಇರೋ ಹಾಗಿಲ್ವಲ್ಲ ಇರೋರು. ಆಮೇಲೆ ನಮಗೆ 10th ಫ್ಲೋರಲ್ಲಿ ಒಂದು ರೂಮು ತೊಗೊಂಡಿದ್ವಿ, ಒಂದು ರೂಮ್ ಮಾಡಿ ಇದನ್ನು ಕೊಟ್ಟು ಹಾಸ್ಪಿಟ್ಲ್ ಕಡೆಯಿಂದ ಕೊಟ್ಟು ಅಲ್ಲಿ ಎಲ್ಲರೂ ಇರ್ತಿದ್ವಿ. ಆವಾಗ ಅಲ್ಲಿಗೆ ಬಂದು ನಮ್ಮ ಮಾವ ಕೂತ್ರೆ ಸುಮಾರು ಒಂದು 4 ಅವರ್ಸು 5-6 ಅವರ್ಸು ಅಲ್ಲೇ ಇದ್ದುಬಿಡೋರು, ಅಲ್ಲೇ ಇದ್ದುಬಿಡ್ತಾಯಿದ್ರು. ಅರ್ಧ ಗಂಟೆಗೂ ಹೇಗೆ ಏನಂತೆ ಆ ಥರ ವಿಚಾರಿಸ್ತಾಯಿದ್ರು. ಹಾಗೆ ಇಂಪ್ರೂವ್ಮೆಂಟು ಇತ್ತು, ಎಲ್ಲ ಇತ್ತು, ಎಲ್ಲ ಚೆನ್ನಾಗಿತ್ತು. ನಾನು ಒಂದು 10 ನಿಮಿಷ ಮುಂಚೆ ನಾನು ಅಮ್ಮನ ಐ ಸಿ ಯುನಲ್ಲಿ ನೋಡಿಕೊಂಡು 10th ಫ್ಲೋರ್ಗೆ ಹೋಗಿದ್ದೆ. ಆವಾಗ ನಮ್ಮ ಮಾವನವರು ಬಂದಿದ್ದಾರೆ, ನನ್ನ ಚಿಕ್ಕ ನಾದಿನಿನೂ ಬಂದಿದ್ದಾರೆ, ಇವರು ರೇವಣ್ಣ ಸಾಹೇಬರು ಚಿಕ್ಕ ತಂಗಿನೂ ಜೊತೇಲಿ ಬಂದಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಡೀ ಕುಟುಂಬದಲ್ಲಿ ಅವರೇ ಆಧಾರ ಸ್ತಂಭ, ಮನೆಯಲ್ಲಿ ಆಗು ಹೋಗುಗಳು ಎಲ್ಲ ನೋಡ್ತಿದ್ದಾರೆ ಅವರು. ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ದುಃಖ ತರಿಸೋವಂಥ ವಿಷಯ. ನಮ್ಮದು ಮದುವೆ ಆಗಿ 41 ವರ್ಷ ಕಂಪ್ಲೀಟ್ ಆಯಿತು. ಆಗ್ಲಿಂದನೂ ನೋಡಿರೋ ಅಂಥವ್ರು ಇವತ್ತು ಅವರು ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರಲಿಲ್ಲ, ಮಾತೃನ ರೂಪದಲ್ಲೇ ಇರ್ತಾಯಿದ್ರು. ಮನೆಯಲ್ಲಿ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಅಳಿಯಂದಿರು, 4 ಜನ ಸೊಸೆಯರು, ಎಲ್ಲರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ಮೊಮ್ಮಕ್ಕಳುಗಳನ್ನ. ಮತ್ತು ದೊಡ್ಡ ಸಾಹೇಬರು, ಇವತ್ತು ನಾವು ಹೆಸ್ರು ಹೇಳೋಕೆ ಒಂಥರ ಇದು ಅವ್ರ ಹೆಸರು, ದೊಡ್ಡ ಸಾಹೇಬ್ರದ್ದು ರಾಜಕಾರಣ ಆಗು ಹೋಗುಗಳು, ಮನೆಗೆ ಬರೋವಂಥ ಜನ, ಆಮೇಲೆ ನಡೆಯುವಂಥ ಕಾರ್ಯಕ್ರಮ ಫಂಕ್ಷನ್ನು ಅಟೆಂಡ್ ಆಗೋದು, ದೇವಸ್ಥಾನದ ಪೂಜೆ ಪ್ರತಿ ಒಂದೂ ಅಟೆಂಡ್ ಮಾಡ್ತಾಯಿದ್ರು. ಒಂಥರ ನಮಗೆ ಅನ್ಸೋದು ಅವ್ರ ವಯಸ್ಸಿಗೆ ಮೀರಿ ಮಾಡ್ತಾಯಿದ್ದಾರೆ ಅಂತ. ಅದೇ ರೀತಿ ಮಾಡ್ತಾಯಿದ್ರು. ಎಲ್ಲ ಒಂದು ಯಾರು ಮನೆಗೆ ಬಂದು ಕರೆದಿರ್ತಾರೆ ಅಂಥವ್ರ ಮನೆಗೆ ಹೋಗದೇ ಇರ್ತಿರಲಿಲ್ಲ. ಮಾತ್ರ ಹೋಗಿ ಅವ್ರ ಮಕ್ಕಳುಗಳನ್ನ ಮದುಮಕ್ಕಳನ್ನ ಅರಸಿ ಅವ್ರಿಗೇನಾದರೂ ಉಡುಗೊರೆ ಕೊಟ್ಟು ಅಕಸ್ಮಾತ್ ಊಟ ಮಾಡಿಕೊಂಡು ತಾಂಬೂಲ ತಗೊಂಡು ಮನೆಗೆ ಬರ್ತಾಯಿದ್ರು. ಆ ಥರದ್ದು ಒಂದು ಇದು ಹಾಸನ ಜಿಲ್ಲೆಗೆ ತುಂಬ ಒಡನಾಟ. ಅವರ ತವರ ಮನೆಯೂ ಹಾಸನ ಜಿಲ್ಲೆನೇ, ಯಜಮಾನ್ರ ಮನೆಯೂ ಹಾಸನ ಜಿಲ್ಲೆನೇ. ಹಾಗಾಗಿ ಅವ್ರಿಗೆ ಇಲ್ಲಿ ಅವಿಭಾಜ್ಯ ಸಂಬಂಧ, ಅವಿಭಾಜ್ಯ ಸಂಬಂಧ. ಈ ಒಂದು ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ, ಹಾಸನ ಜಿಲ್ಲೆ ಅಲ್ದೇ ಕರ್ನಾಟಕದಿಂದ ಯಾರೇ ಕೋಲಾರ ಕಡೆಯವರಾಗಲಿ, ಚಿತ್ರದುರ್ಗ ಕಡೆಯವರಾಗಿರಲಿ, ಅಥವಾ ಈ ಕಡೆ ಎಲ್ಲಿ ಮೈಸೂರು ಭಾಗದವರಾಗಿರಲಿ, ಅಥವಾ ತುಮಕೂರು ಭಾಗದವರಾಗಿರಲಿ, ಯಾರೇ ಬಂದು ಅಮ್ಮ ನಾವು ಇಂಥವ್ರು ಅಮ್ಮ ಹಿಂಗಂದರೆ ಹಾಂ ಹೌದಪ್ಪ ಕೂತ್ಕೊಳ್ಳಿ. ಅವ್ರು ಏನೂ ವಿಮರ್ಶನೆ ಮಾಡ್ತಿರೋ ತರ್ಕನೇ ಮಾಡ್ತಿದ್ದಿಲ್ಲ. ಕೂತ್ಕೊಳ್ಳಿ, ಅವ್ರಿಗೆ ಕಾಫಿ ಕೊಡಿ, ತಿಂಡಿ ಕೊಡಿ, ಊಟ ಕೊಡಿ. ಹೇಗೆ ಮಾತಾಡಿಸ್ತೀರಂದರೆ, ನೀವು ಏನು ಮಾಡ್ಕೊಂಡಿದ್ದೀರಪ್ಪ, ಅವ್ರೇನಾರು ಅವ್ರದ್ದು ವೃತ್ತಿ ಹೇಳಿ, ನಿಮ್ಗೆ ಎಷ್ಟು ಜನ ಮಕ್ಕಳು, ಆ ಥರ ಅಮ್ಮ ಅವ್ರನ್ನ ಎಷ್ಟು ಚೆನ್ನಾಗಿ ಒಂಥರ ಅವರ ನಿಕಟವಾಗಿ ಹತ್ರಕ್ಕೆ ತಗೊಬಿಡ್ತಾಯಿದ್ರು. ತಗೊಂಡು ಮಾತಾಡಿಸಿ ಅವ್ರ ಕುಟುಂಬದ ಬಗ್ಗೆ ಕೇಳಿ ಮಾಡಿ ಅವ್ರಿಗೆ ಅದೇ ಒಂದು ಸಂತೋಷ. ನಾವು ಹೋದಾಗ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕೇಳಿದ್ರು, ಅದು ಅವ್ರಿಗೆ ಸಂತೋಷ. ಅದು ಇವತ್ತು ಇಷ್ಟೊಂದು ಜನರು ಮನಸ್ಸನ್ನು ಗೆದ್ದಿದ್ದಾರೆ, ಇಷ್ಟೊಂದು ಜನರು ಪ್ರತಿಯೊಬ್ಬರಿಗೂ ಅಮ್ಮ ಬೇಕು, ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂದರೆ ಅದು ಅಮ್ಮನ ನಡವಳಿಕೆಯಿಂದ. ಹಾಗಾಗಿ ನಮ್ಮ ಮಾವವ್ರಿಗಂತೂ ತುಂಬ ಬೆನ್ನೆಲುಬಾಗಿದ್ದರು. ಪ್ರತಿಯೊಂದೂ ಮನೆಯಲ್ಲಿ ಯಾವ ಆಗು ಹೋಗುಗಳು, ನಡೆಯೋ ಫಂಕ್ಷನ್ಗಳು ಯಾವುದೇ ಇದ್ದಿದ್ರೂ ಮನೆ ಜವಾಬ್ದಾರಿ ಹೊರ್ತಾಯಿದ್ರು. ಮನೆಯಲ್ಲಿ ಸೊಸೆಯರುಗಳದ್ದಾಗಲಿ ಹೆಣ್ಮಕ್ಳದ್ದಾಗಲಿ ಪ್ರತಿಯೊಂದು. ಕಳೆದ ಸ್ವಲ್ಪ ದಿವಸದಿಂದ ಅವ್ರಿಗೆ ಉಸಿರಾಟದ್ದು ತೊಂದರೆ ಇತ್ತು. ಹಾಗಾಗಿ ಹಿಂದೆ ಒಂದು ಸಲ ಅಪೋಲೋ ಹಾಸ್ಪಿಟ್ಲಲ್ಲಿ ಕೂಡ ಅಡ್ಮಿಟ್ ಮಾಡಿದ್ದು. ಅಲ್ಲಿ ಚೇತರಿಸ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದಮೇಲೆ ಮತ್ತೆ ಇವಾಗ 5 ದಿವಸ ಆಯಿತು. ಮಂಗಳವಾರ ಸ್ವಲ್ಪ ಅಸ್ವಸ್ಥರಾದರು ಮನೆಯಲ್ಲಿ. ಆಮೇಲೆ ನಾವು ಬುಧವಾರ ಅಡ್ಮಿಟ್ ಮಾಡಿದ್ದು ಮಣಿಪಾಲ್ ಹಾಸ್ಪಿಟಲಿಗೆ. ಸೊ ಈ ಸಲ ಸ್ವಲ್ಪ ಸಿವಿಯರ್ ಅಂತಾರೆ, ತುಂಬ ಉಸಿರಾಟದ ಭಾಳ ತೊಂದರೆ ಇತ್ತು. ಹಾಗೂ ಈಗೂ ಅಂದರೆ ಒಂದು 24 ಅವರ್ಸ್ ಆದಮೇಲೆ ಅವರು ಅಬ್ಸರ್ವೇಷನ್ ಇಟ್ಟು ಆದಮೇಲೆ ಎಲ್ಲ ಸ್ವಲ್ಪ ಚೇತರಿಸ್ಕೊಂಡ್ರು. ನಮಗೆ ಅನ್ನಿಸ್ತು ಪರವಾಗಿಲ್ಲ, ಈಗ ಒಂದು 30% ಚೇತರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಡಾಕ್ಟ್ರುಗಳು ಹೇಳಿದ್ರ ಮೇಲೆ ನಾವು ಡಿಪೆಂಡು. ಹಾಗಾಗಿ ಮೊದಲಿಂದನೂ 5% ಚೇತರಿಸ್ಕೊಂಡಿದ್ದಾರೆ. ಹೀಗೆ ಹೇಳ್ತಾ ಕೊನೆಗೆ 30%ವರೆಗೂ ಬಂತು. ನಮ್ಮ ಮಾವ ಅವ್ರು ಬಂದಾಗ ಅವ್ರ ಕಣ್ಮುಂದೆನೇ ನಮ್ಮ ಮಾವ ಕೈ ಹಿಡ್ಕೊಂಡಿದ್ದಂಗೆ ಜೀವ